तुम्हारे बाप का देश नहीं है, समझ गए? ये देश हमारे बाप का है, वो यही कहते हैं ये देश हमारे सबका है, और ना उनके बाप का कभी था ना उनके बाप का कभी होगा। सुन लीजिए आप। ಜಂತರ್ ಮಂತರ್ ಒಳಗೆ ನಡೆದ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ದೇಶದಾಗ ಅದು ಯಾವ ಮಟ್ಟದ ಅರಾಜಕತೆಯನ್ನ ಸೃಷ್ಟಿ ಮಾಡಿತ್ತು ಅನ್ನೋದನ್ನ ನೀವೆಲ್ಲ ನೋಡಿರಿ. ಅಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಬಂದಿದ್ದ ರೀಲ್ಸ್ ವೀರರು, ಡ್ರಾಮಾ ವೀರರು ಬೇಕಾಬಿಟ್ಟಿ ಮಾತುಗಳನ್ನ ಆಡಿದ್ರು. ವಿಶ್ವ ಮಟ್ಟದಾಗ ಜನ ಎಲ್ಲ ಭಾರತ ತಿರುಗು ನೋಡಿ ಇದೇನು ನಡೆದೈತಪ್ಪ ಅನ್ನೋ ಹಂಗ ಬಿಹೇವಿಯರ್ ಅನ್ನ ಮಾಡಿದ್ರು. ಅದೆಲ್ಲ ಆದ್ರೂ ಕೂಡ ಇನ್ನೂ ಕೆಲವೊಂದಿಷ್ಟು ಮಂದಿ ಅದನ್ನ ಸಮರ್ಥನೆ ಮಾಡ್ಕೋತಾರ. ಜಂತರ್ ಮಂತರ್ ಒಳಗೆ ಏನೆಲ್ಲ ನಡೀತಲ್ಲ ಅದು ಸರಿ ಐತಿ, ಅದೇ ಸರಿ ಐತಿ ಅಂತ ಸಮರ್ಥನೆಗೆ ಇಳಿದು ಬಿಟ್ಟಾರ. ಅದ್ರಾಗ ಮುಖ್ಯವಾಗಿ ಕೆಲವೊಂದು ರಾಜಕೀಯ ಪಕ್ಷಗಳು ಇದ್ದಾವ್ರಿ. ಅಂತ ರಾಜಕೀಯ ಪಕ್ಷಗಳ ಬಣ್ಣ ಬಟಾ ಬೈಲ ಆಗ್ಬಿಟ್ಟೈತಿ. ಅದು ಅರ್ನಾಬ್ ಗೋಸ್ವಾಮಿ ಅವರ ಡಿಬೇಟ್ ಒಳಗ ಆಮ್ ಆದ್ಮಿ ಪಕ್ಷದ ವಕ್ತಾರರೊಬ್ರು ಸಿಜೆಪಿ ಪರವಾಗಿ ಮಾತಾಡ್ಕೋತ ಈ ದೇಶ ಯಾರಪ್ಪಂದು ಅಲ್ಲ ಅಂತ ಅಂದ್ಬಿಟ್ರು. ಆ ಮಾತನ್ನ ಕೇಳಿಸ್ಕೊತಿದ್ದಂಗನ ಅರ್ನಾಬ್ ಗೋಸ್ವಾಮಿ ಅವರು ಕೆಂಡಾಮಂಡಲ ಆಗ್ಬಿಟ್ರು. ಆಕ್ರೋಶದ ಕಟ್ಟೆ ಒಡೆದು ಹೋಗಿತ್ತು. ತಾಳ್ಮೆಗೂ ಒಂದು ಮಿತಿ ಇರ್ತೈತಿ ಅನ್ನೋದನ್ನ ಅರ್ನಾಬ್ ಗೋಸ್ವಾಮಿ ಅವರು ಹೇಳಿದ್ರು. ಯಾರಪ್ಪಂದು ಅನ್ನೋ ಪದ ನನ್ನ ಡಿಬೇಟ್ ಒಳಗ ಯಾಕೆ ಬಳಸಿದ್ರಿ? ಈ ರೀತಿಯ ಪದ ಬಳಕೆ ಮಾಡಿ ಎಂತ ಒಂದು ಪ್ರತಿಭಟನೆಯನ್ನ ಸಮರ್ಥನೆ ಮಾಡ್ಕೋತಿದ್ದೀರಿ? ಅದ್ರ ಬಗ್ಗೆ ನಿಮಗೆ ನಾಲೆಜ್ ಐತೇನು, ಜ್ಞಾನ ಐತೇನು ಅಂತ ಖಡಕ್ ಆಗಿ ಕ್ಲಾಸ್ ತಗೊಂಡಿದ್ರು. ಸರ್ಜಿಲ್ ಇಮಾಮ್ನ ಚಮಚೆ ಆಗಿರುವ ಸಿಜೆಪಿ ಪಕ್ಷವನ್ನ ಸಮರ್ಥನೆ ಮಾಡ್ಕೊಳ್ಳೋದು ಇದ್ಯಾವ ನೈತಿಕತೆ ಅಂತ ಖಡಕ್ ಆಗಿ ಪ್ರಶ್ನೆ ಕೇಳಿದ್ರು. ये देश सरजील इमाम के चमचे सीजेपी का भी नहीं है। देश की जिम्मेदारी का जब भी क्या पता है कपटीवाल को? तुम्हारे बाप का देश नहीं है, समझ गए? ये कह रहे हैं ये देश किसी के बाप का नहीं है, ठीक है? तो मैं कहता हूं कि ये देश सरजील इमाम के चमचे सीजेपी का भी नहीं है। मैं ये भी कहता हूं कि गजवाए हिंद के उमर खलीद जी के चमचे अभिजीत डिपके का भी नहीं है। और मैं खुलकर बह रहा हूं कि यह देश उनका भी नहीं है जो कहते हैं देश में 27 लिंग हो। महिला और पुरुष नहीं है, कह रहे हैं हमारे देश में 27 लिंग होने चाहिए। यह देश उनके बाप का भी नहीं है। आप सुन रहे हैं मेरी बात? यह देश उनके बाप का भी नहीं है जो कह रहे हैं आज कि यह प्रोटेस्ट चलती रहेगी जब तक मैं इशारा ना करूं। यह देश वो अमेरिका की बाप का भी नहीं है। वो अमेरिकी पूंजीपति जो अमेरिका में बोल के कहता है कि मुझे हिंसा फैलानी है, मुझे बिटचैट करवानी है, ये देश उनके बाप का भी नहीं है। ಕೇಳಿಸ್ಕೊಂಡ್ರಲ್ರಿ? ಅರ್ನಾಬ್ ಗೋಸ್ವಾಮಿ ಅವರು ತಮ್ಮ ತಾಳ್ಮೆನ ಕಳ್ಕೊಳ್ಳೋದು ಬಹಳ ಕಡಿಮೆ. ಅಂತದ್ರಾಗ ಒಬ್ಬ ಆಮ್ ಆದ್ಮಿ ಪಕ್ಷದ ವಕ್ತಾರ ಈ ರೀತಿ ಭಾಷೆಯ ಬಳಕೆ ಮಾಡಿದ್ಮೇಲೆ ಅವರು ಸುಮ್ಮಿರೋ ಅಂತ ಮಂದಿನೇ ಅಲ್ಲ. ಡೈರೆಕ್ಟ್ ಆಗಿ ಕೇಳಿದ್ರು, ಅಮೆರಿಕಾದಿಂದ ಬರಾಕತ್ತಿರೋ ಫಂಡಿಂಗ್ ಅನ್ನ ಇಟ್ಕೊಂಡು ಈ ಅಮೆರಿಕಾದಿಂದ ಬಂದಿರುವಂತ ದೀಪ್ಗೆ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡಾಕತ್ತಿದ್ರ ಆಮ್ ಆದ್ಮಿ ಪಾರ್ಟಿ ಅವರು ಅವನಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತಾರ. ಇದು ಯಾವ ರೀತಿಯ ನೈತಿಕತೆ ಅಂತೆಲ್ಲ ಬರೋಬ್ಬರಿ ಕ್ಲಾಸ್ ತಗೊಂಡ್ರು. ಇಷ್ಟಕ್ಕೆ ಸುಮ್ಮಾಗಿಲ್ಲ. ಯಾರಪ್ಪಂದಂತ ಹೇಳೋರು ಅಪ್ಪಂದೂ ಅಲ್ಲ. ಇದು ಯಾರ ದೇಶ ಅನ್ನೋದನ್ನ ಭಾರತದ ಹಿಂದೂಗಳು, ಹಿಂದುತ್ವವನ್ನ ಪರಿಪಾಲನೆ ಮಾಡೋ ಜನ ಹೇಳ್ತಾರ. ಯಾರೇ ಹಿಂದೂಗಳು ಇದು ನಮ್ಮ ಅಪ್ಪಂದ ದೇಶ ಅಂತ ಅನ್ನೋದಿಲ್ಲ, ಇದು ನಮ್ಮೆಲ್ಲರ ದೇಶ ಅಂತಾರಂತ ಖಡಕ್ ಆಗೇ ಮಾತಾಡಿದ್ರು. ये रिपब्लिक भारत के स्टूडियो से सुन लीजिए कि सुनियोजित तरीके से आपने हिंसा फैलाने की कोशिश की, आप एक्साइट हो गए कि और हिंसा फैलाएंगे। देखिए जितने इधर हिंदुत्व में विश्वास करने वाले राष्ट्रवादी लोग हैं, हिंदुत्व में विश्वास करने वाले राष्ट्रवादी लोग जितने इतने देश में हैं, वो कभी नहीं कहते ये देश हमारे बाप का है। वो यही कहते हैं ये देश हमारे सबका है। ये बाप वाली लैंग्वेज आप मेरे स्टूडियो में यूज ना करें। ये बाप का नहीं है। हमने नहीं कहा कि ये देश हमारे बाप का है। सुनिए, मगर आम आदमी पार्टी के लोग भी सुन ले और देश की सारी जनता सुन ले कि अमेरिका से भेजे गए ये CIA के दलाल जो वहां पे नरेंद्र मोदी को गाली दे रहे थे, ये देश उनके बाप का भी नहीं है, और ना उनके बाप का कभी था ना उनके बाप का कभी होगा। सुन लीजिए आप ज्यादा एक्साइट मत हो जाइए। ये बाप वाली लैंग्वेज मेरे स्टूडियो में नहीं चलती है। ये राष्ट्रवादी नेटवर्क है, ये सब आप तक वाले को बोलिए।